ಇತ್ತು ಅಂತಂದ್ರೆ ಅವ್ರ ವೈಯಕ್ತಿಕವಾದ ಆಸಕ್ತಿಗಳು ಬಿಟ್ಟರೆ ಅವ್ರಿಗೆ ರಾಜ್ಯದ ದೇಶದ ಆಸಕ್ತಿನ ಎಲ್ಲೂ ನೋಡಲೇ ಇಲ್ಲಪ್ಪ. ಅಂದರೆ ಬೇರೆ ರಾಜ್ಯದ ಮುಖ್ಯಮಂತ್ರಿಗಳು ಭೇಟಿ ಆಗ್ತಾರೆ, ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಭೇಟಿ ಆಗಲಿಲ್ಲ ಅಂತೇಳಿ ಚೀಫ್ ಮಿನಿಸ್ಟರ್ ಸರ್ ನವೆಂಬರ್ನಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಖಚಿತ ಅಂತ ಅಶೋಕ್ ಅವರು ಭವಿಷ್ಯ ಹೇಳಿದ್ದಾರೆ. ನೋಡಪ್ಪ, ನನಗೆ ಇದನ್ನ ಅಸ್ಟ್ರಾಲಜಿ ಕಲಿತಾ ಇದ್ದಾರೆ ಅಂತ ನನಗೆ ವಿಚಾರ ತಿಳಿದು ಭಾಳ ಸಂತೋಷ ಆಯಿತು. ಇಲ್ಲ ಅಲ್ಲೇ ಜ್ಯೋತಿಷ್ಯರಾಗಿದ್ದಾರೆ ಅಂತ ತಿಳಿದು ಸಂತೋಷ ಆಯಿತು. ನಾನು ಹಿಂದೆ ಹೇಳಿದ್ದೀನಿ, ನನಗೂ ಸ್ವಲ್ಪ ಈ ಜ್ಯೋತಿಷ್ಯದ ಬಗ್ಗೆ ಸ್ವಲ್ಪ ಚಟ ಇದೆ ಅಂತ ಹೇಳಿದ್ದೀನಿ. ಯಾವಾಗ ಫ್ರೀಯಾಗಿ ಟೈಮ್ ಕೊಡ್ತಾರೋ ನಾನು ಹೋಗಿ ಕೇಳ್ಕೊಂಡ್ಬರ್ತೀನಿ. ಡಿ ಕೆ ಸುರೇಶ್ ಅವರು ಸರ್ ಬೊಮ್ಮಲ್ ಎಲೆಕ್ಷನ್ ಕಂಟೆಸ್ಟ್ ಮಾಡ್ತಾರೆ, KMF ಅಧ್ಯಕ್ಷ ಆಗ್ತಾರೆ ಅಂತ ಒಂದಷ್ಟು ಚರ್ಚೆ ಆಗ್ತದೆ. ಎಲ್ಲ ಸುದ್ದಿರಿ ನೋಡ್ರಿ. ನಾವು ಮೊದಲಿಂದನೂ ಹೊಸ ಕಟ್ಕೊಂಡಿದ್ದೀವಿ. ನಮ್ಮ ತಾಯಿ ಹಾಲಾಗ್ತಿದ್ರು, ಈಗ ತಾಯಿನ ಹಾಲಾಗ್ತಾ ಇದ್ದಾರೆ. ಬಟ್ ಅವ್ರಿಗೆ ಆರೋಗ್ಯ ಸರಿ ಇಲ್ಲ. ಸೊ ಅದನ್ನು ಸುರೇಶ್ ಅವರು ಇದು ಮಾಡಿಕೊಂಡು ರೇಷ್ಮೆನೂ ನಾವು 16 ಎಕರೆ ರೇಷ್ಮೆ ಬೆಳೀತಾ ಇದ್ದೀವಿ, ವ್ಯವಸಾಯ ಮಾಡ್ತಾ ಇದ್ದೀವಿ. 106 ಎಕರೆ ವ್ಯವಸಾಯ ಮಾಡ್ತಾ ಇದ್ದೀವಿ. ಇವತ್ತು ನೋಡಿ ನಮ್ಮ ಕನಕಪುರದ ರೇಷ್ಮೆನ ಇಲ್ಲೇ ಮಾಡಬೇಕು ಅಂತ ತಾನು ಯಾಕೆ ನಾವು ಬೇರೆ ಕಡೆ ಹೋಗ್ಬೇಕು ಅಂತ ಇದನ್ನು ನಮ್ಮ ಡ್ರಿಲ್ಲಿಂಗ್ ಫ್ಯಾಕ್ಟ್ರಿ ಇಟ್ಟಿದ್ದೀವಿ. ಹಿಂದೆ ನಮ್ಮ ಮಾವ ಮಾಡ್ತಾಯಿದ್ರು, ಗಾಯತ್ರಿ ಸಿಲ್ಕ್ ವಿಲೇಜರ್ ಅಂತ ಇಟ್ಟಿದ್ರು ನಮ್ಮ ತಾಯಿ ಅಣ್ಣ. ಇವತ್ತು ಅದನ್ನು ಮುಂದುವರಿಸ್ಬೇಕು ಅಂತ ಅವ್ರ ಮನೇಲೆ ಅವ್ನು ಓದಿದ್ದು. ನಾನು ಅದನ್ನು ಮುಂದುವರಿಸ್ತೀನಿ ವೃತ್ತಿನ ಅಂತ ಅಂದ್ಬಿಟ್ಟು ಆತ ಇವತ್ತು ಇದನ್ನು ರೇಷ್ಮೆ ಬೆಂಚ. ಯಾಕೆಂದರೆ ರೈತರ ಬದುಕಿಗೆ ಅನುಕೂಲ ಆಗಲಿ ಅಂತ, ರೈತರ ಬದುಕಿಗೆ ಅನುಕೂಲ ಆಗಲಿ ಅಂತ. ಸೊ ಹಾಲು ಹಸುಗಳಿದೆ, ಹಾಲು ಹಾಕಬೇಕು. ಏನು ಹಾಲು ಹಾಕಿದ ತಕ್ಷಣ ಎಲೆಕ್ಷನ್ ನಿಂತ್ಕೊಂಡ್ಬಿಡ್ತಾರ? ಯಾರ ಹಣೆಯಲ್ಲಿ ಏನು ಬರೆದಿದೆಯೋ ಯಾರಿಗೆ ಗೊತ್ತು. ಈಗ ನಮ್ಗೆ ಗೊತ್ತಿತ್ತಾ ಯಾರ ಹಣೆಯಲ್ಲಿ ಏನೇನು ಬರೆದಿದೆ ಅಂತ? ಎಲ್ಲರಿಗೂ ಆಗಿದೆ. ಸರ್ವಿಸ್ ಮಾಡ್ತಾ ಇದ್ದಾರೆ. ಅದೊಂದು ಚರ್ಚೆ ಬಹಳ ದಟ್ಟವಾಗಿ ನಡೀತಾ ಇದೆ. ಚರ್ಚೆ ಆಗಲಿ ಬಿಡಿ, ಚರ್ಚೆ ಆಗಲಿ. ಪಾಪ ನೆಮ್ಮದಿ ಕೆಡಿಸ್ಕೊಳ್ಳಿ, ನಿದ್ರೆ ಕೆಡಿಸ್ಕೊಳ್ಳಿ. ಅದಕ್ಕೆಲ್ಲ ನಾವೇನು ಬೇಜಾರು ಮಾಡ್ಕೋಕ್ಕಾಗಲ್ಲ, ಖುಷಿ ಪಡೋಣ. ಸರಿ, ಈ ಏರ್ಪೋರ್ಟ್ ವಿಚಾರಕ್ಕೆ ಒಂದು ಸಾಕಷ್ಟು ಚರ್ಚೆ ಆಗ್ತದೆ. ಬೆಂಗಳೂರಲ್ಲಿ ಏರ್ಪೋರ್ಟ್ ಆಗಬೇಕು ಅಂತೇಳಿ ಬಿಡದಿ ಭಾಗ. ನಾನು ಇವತ್ತು ಹೇಳಿದ್ದೀನಿ, ಏರ್ಪೋರ್ಟ್ ವಿಚಾರ ನಮ್ಮ ಕೈಲಿಲ್ಲ. ನಾವು ಸಲಹೆ ಕೊಡ್ಬೋದಷ್ಟೇ. ಅವರು ಅಲ್ಟಿಮೇಟ್ಲಿ ಏರ್ಪೋರ್ಟ್ ಅಥಾರಿಟಿ ಅವರು ಮತ್ತು ನಮ್ಮ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅವರು ಅವ್ರಿಗೆ ಒಂದು ಅಗ್ರಿಮೆಂಟ್ ಇದೆ. ನಾನು ಹಿಂದೆ UD ಮಿನಿಸ್ಟರ್ ಆಗಿದ್ದಾಗೆ ಅಗ್ರಿಮೆಂಟ್ ಎಲ್ಲ ಆಯಿತು. 34ವರೆಗೂ ನಾವು ಓಪನ್ ಮಾಡೋಕ್ಕೆ ಅವಕಾಶ ಇಲ್ಲ. ಬಟ್ ಸಿದ್ಧತೆ ಮಾಡ್ಕೊಳ್ಬೇಕು. ಆ ಸಿದ್ಧತೆಗೆ ನಾವು 3-4 ಜಾಗನ ಪ್ರಪೋಸಲ್ ಕೊಟ್ಟಿದ್ದೀವಿ. ದಕ್ಷಿಣ ಕೊಟ್ಟಿದ್ದೀವಿ, ಉತ್ತರ ಕೊಟ್ಟಿದ್ದೀವಿ, ಪೂರ್ವ ಕೊಟ್ಟಿದ್ದೀವಿ, ಎಲ್ಲ ಕಡೆನೂ ಕೊಟ್ಟಿದ್ದೀವಿ. ಅದನ್ನೆಲ್ಲ ನಾವು ಸರ್ವೆ ಮಾಡಿ ಟೀಮು ನೋಡಿಬಿಟ್ಟು ಅದೆಲ್ಲ ಟೆಕ್ನಿಕಲ್ ವಿಚಾರ, ಏರ್ಪೋರ್ಟ್ ವಿಚಾರ ನಿಮ್ಮ ಕೈಯಲ್ಲಿ ನನ್ನ ಕೈಲಿಲ್ಲ. ಸರ್, ಈಗ ಗೂಢ ಪ್ರಕರಣ ಇವತ್ತು ನ್ಯಾಯಾಲಯದಲ್ಲಿ ತೀರ್ಪಿದೆ. CBI ಕೊಡ್ತಾರೆ ಅನ್ನೋ ಒಂದು ಚರ್ಚೆ. ನನಗೆ ಗೊತ್ತಿಲ್ಲಪ್ಪ ಯಾಕೆ CBI ಕೊಡ್ತಾರೆ. ಅಲ್ಲದೆ ಒಂದು ಏಜೆನ್ಸಿ ಇನ್ವೆಸ್ಟಿಗೇಷನ್ ಮಾಡುವಾಗ, ಒಂದು ಏಜೆನ್ಸಿ ಆಗಲೇ ಲೋಕಾಯುಕ್ತ ಇನ್ವೆಸ್ಟಿಗೇಷನ್ ಮಾಡಿದೆ. ಅದಾದಮೇಲೆ EDನೂ ಮಾಡಿದ್ದೆ. ಇನ್ನೊಂದು 3ನೇ ಏಜೆನ್ಸಿಗೆ ಯಾಕೆ ಕೊಟ್ಬಿಡ್ತಾರೆ? ಆ ಥರ ಕೊಡೋಕ್ಕೆ ಅವಕಾಶ ಇಲ್ಲ. ಬೇಕಾದಷ್ಟು ಇದ್ಬಿಟ್ಗಳಿದೆ. ನಾನು ಅದಕ್ಕೋಸ್ಕರ ಬಡದಾಡ್ತಾ ಇದ್ದೀನಿ. ನನ್ನ ಮೇಲೆ ಆ ರೀತಿ ಹಾಕಿರೋ ಕೇಸ್ಗಳನ್ನ ನೀವು ಹಾಕಿದ್ದು ಸರಿ ಇಲ್ಲ ಅಂತೇಳಿ ನಾನು ಕೋರ್ಟಲ್ಲಿ, ಸುಪ್ರೀಂ ಕೋರ್ಟಲ್ಲೂ ಕೇಸ್ ಹಾಕಿದ್ದೀನಿ. ಒಂದು ಏಜೆನ್ಸಿ ಮಾಡ್ಬೋದು, ಡ್ಯುಯಲ್ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಹೇಳಿದ್ದೀನಿ. ನನಗಿರೋ ಅನುಭವ, ನಾನೇನಂತ ಲಾಯರ್ ಅಲ್ಲ, ನಾನೇನು ಜಡ್ಜ್ ಅಲ್ಲ. ನನಗೆ ಗೊತ್ತಿರೋವಂಥದ್ದು ನಾನೊಬ್ಬ ಆರೋಪ ಸ್ಥಾನದಲ್ಲಿ ಇದ್ಕೊಂಡು ನಾನು ನ್ಯಾಯಾಲಯದಲ್ಲಿ ಫೈಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಸರ್.